ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ನವೀನ್ ಹಳೆಮನೆ. ಇವತ್ತು ನಮ್ಮ ಸಾಹಿತ್ಯ ಲೋಕದಲ್ಲಿ ನಾನು ನಿಮಗೆ ಪರಿಚಯ ಮಾಡಿಸ್ತಾ ಇರುವಂಥ ಕನ್ನಡ ಪುಸ್ತಕ ಶಿವಾಜಿ ಟೆಂಟ್. ಶಿವಾಜಿ ಟೆಂಟ್ ಅನ್ನೋ ಒಂದು ಕಥಾ ಸಂಕಲನ. ಇದನ್ನು ಬರೆದಿರೋ ಅಂಥವರು ಮಂಜುನಾಥ್ ಕುಣಿಗಲ್. ಮಂಜುನಾಥ್ ಕುಣಿಗಲ್ ಅವರು ಕುಣಿಗಲ್ನಿಂದ ಕಂದಹಾರ್ ಅನ್ನೋಂತಹ ಕೃತಿಯ ಮೂಲಕ ಅವರು ಪರಿಚಯ ಆದಂಥವರು ಸಾಹಿತ್ಯ ಲೋಕಕ್ಕೆ. ಇದು ಅವರ ಎರಡನೇ ಪುಸ್ತಕ. 2024 ನವೆಂಬರ್ನಲ್ಲಿ ಮೊದಲ ಮುದ್ರಣ ಆಗಿದೆ. ಇದನ್ನು ವೀರಲೋಕ ಪಬ್ಲಿಕೇಶನ್ ಅವರು ಪ್ರಕಟಿಸಿದ್ದಾರೆ. ಇದರ ಬೆಲೆ 230 ರೂಪಾಯಿ ಇದೆ. ಇದರಲ್ಲಿ ಒಟ್ಟು 10 ಕಥೆಗಳಿದೆ. ಶಿವಾಜಿ ಟೆಂಟ್ ಅನ್ನೋ ಅಂಥ ಹೆಸರು ಮೂಲಕನೇ ಇವರು ಇದನ್ನು ಬರೆಯಲಿಕ್ಕೆ ಕಾರಣ ಇರೋದು. ಇಲ್ಲಿ ಮಂಜುನಾಥ್ ಕುಣಿಗಲ್ ಅವರು ತಮ್ಮ ಬಾಲ್ಯವನ್ನು ಕಳೆದಿರುವಂತಹ ಊರಾಗಿರುವಂತಹ ತುಮಕೂರು ಜಿಲ್ಲೆಯ ಕುಣಿಗಲ್ ಏನಿದೆ, ಆ ಕುಣಿಗಲ್ನಲ್ಲಿ ಅವರ ಬಾಲ್ಯದಲ್ಲಿ, ಅವರ ಶಾಲಾ ದಿನಗಳಲ್ಲಿ ಮತ್ತು ಬಾಲ್ಯದಲ್ಲಿ ಅವರ ಸ್ನೇಹಿತರ ಜೊತೆ ಆಡಿದಂಥ ಆಟಗಳನ್ನೆಲ್ಲ ನೆನಪಿಸ್ಕೊಂಡು ಈ ಕಥೆಗಳನ್ನು ಬರೆದಿದ್ದಾರೆ. ಇದು ಹೆಚ್ಚು ಆತ್ಮಕಥಾನಕದ ಥರ ಓದಿಸ್ಕೊಂಡು ಹೋಗುತ್ತೆ. ಏಕೆ ಅಂತಂದರೆ ಈ ಎಲ್ಲ ಕಥೆಗಳಲ್ಲೂ ಗಣಪ ಅನ್ನೋಂತಹ ಒಂದು ಪಾತ್ರ ಬರುತ್ತೆ. ಆ ಪಾತ್ರಗಳನ್ನು 10 ಕಥೆಗಳಲ್ಲಿ ಇಟ್ಟಿದ್ದಾರೆ. ಹಾಗಾಗಿ ಇದೊಂಥರ ಆರ್.ಕೆ. ನಾರಾಯಣ್ ಅವರ ಮಾಲ್ಗುಡಿನಲ್ಲಿ ಸ್ವಾಮಿ ಹೇಗೆ ಬರ್ತಾನೋ ಅದಕ್ಕೆ ತುಂಬ ಹೋಲಿಕೆ ಇರೋವಂತಹ ಕಥೆಗಳು ಇಲ್ಲಿದ್ದಾವೆ. ಯಾಕೆ ಇದನ್ನು ನಾನು ಹೋಲಿಸ್ತಾ ಇದ್ದೀನಿ ಅಂತ ಅಂದರೆ, ಮಾಲ್ಗುಡಿ ಅನ್ನೋವಂಥದ್ದು ದಕ್ಷಿಣ ಭಾರತದಲ್ಲಿ ಇರಬಹುದಾದಂತಹ ಯಾವುದೋ ಒಂದು ಹಳ್ಳಿ ಅನ್ನುವಂತಹ ಕಲ್ಪನೆಯನ್ನು ಆರ್.ಕೆ. ನಾರಾಯಣ್ ಅವರು ಮಾಡಿಕೊಂಡು ಆ ಒಂದು ಜಾಗದಲ್ಲೇ ಎಲ್ಲ ಕಥೆಗಳು ನಡೆಯೋ ಥರ ಅವ್ರು ನೋಡ್ಕೊಂಡಿದ್ರು. ಅದರಲ್ಲಿ ಸ್ವಾಮಿ ಆ್ಯಂಡ್ ಫ್ರೆಂಡ್ಸ್ ಆಗ್ಬೋದು, ಬ್ಯಾಚುಲರ್ ಆಫ್ ಆರ್ಟ್ಸ್ ಆಗ್ಬೋದು, ಅಥವಾ ಅದು ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಆಗ್ಬೋದು, ಈ ಥರದವೆಲ್ಲ ತುಂಬ ಕಾದಂಬರಿಗಳು, ಆ ಕಥೆಗಳು ಆ ಜಾಗದಲ್ಲೇ ನಡೀತವೆ ಅನ್ನೋ ಥರ ಇತ್ತು. ಆದರೆ ಇಲ್ಲಿ ಕುಣಿಗಲ್ ಅಂತಲೇ ನಮಗೆ ಹೆಸರನ್ನು ಹೇಳಿರೋದ್ರಿಂದ ಕುಣಿಗಲ್ನ ಒಂದು ಬೀದಿ, ಬಹುತೇಕ 1-2 ಬೀದಿಗಳಲ್ಲಿ, ಒಂದು ತರಕಾರಿ ಬೀದಿ, ಒಂದು ದೊಡ್ಡಪೇಟೆ, ಒಂದು ಉಪ್ಪಾರ ಬೀದಿ, ಈ ಒಂದು 3 ಆಲ್ಮೋಸ್ಟ್ ನಿಮಗೆ ಒಂದು ಅರ್ಧ ಕಿಲೋಮೀಟ್ರ್ ಇರ್ಬೋದಷ್ಟೇ. ಇಷ್ಟೇ ಜಾಗದಲ್ಲೇ ಬಹುತೇಕ ಕಥೆಗಳು ನಡೀತವೆ. ಆದರೆ ಜಾಗ ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ಮನೋಪಟಲದಲ್ಲಿ ವಿಸ್ತರಿಸ್ತಾ ಹೋಗೋಂತಹ ಕಥೆಯ ಹಂದರ ಏನಿದೆಯಲ್ಲ ಅದು ನಿಮ್ಮನ್ನು ಖಂಡಿತ ಕಟ್ಟಿಡುತ್ತೆ. ಒಂದು ಸರಿ ಪುಸ್ತಕನ ಹಿಡ್ಕೊಂಡ್ರೆ ಒಂದು ಕತೆ ಆದಮೇಲೆ ಇನ್ನೊಂದು ಕತೆ ಓದೋಣ, ಇನ್ನೊಂದು ಓದೋಣ ಅಂತ ಹೇಳ್ಬಿಟ್ಟು ಕಾದಂಬರಿಯ ರೀತಿ ಓಡಿಸ್ಕೊಂಡು ಹೋಗುತ್ತೆ. ಎಲ್ಲ ಪಾತ್ರಗಳು, ಎಲ್ಲ ಕಾದಂಬರಿಯ ಪಾತ್ರಗಳಾಗಲಿ, ಸ್ಥಳಗಳಾಗಲಿ, ಎಲ್ಲವೂ ಕೂಡ ನಿಮಗೆ ಎಷ್ಟು ಲಿಂಕ್ ಆಗ್ತಾ ಹೋಗುತ್ತೆ ಅಂತ ಅಂದರೆ, ನಿಮ್ಮ ಹಳ್ಳಿಯ, ನಿಮ್ಮ ಶಾಲೆಯ, ನಿಮ್ಮ ಬೀದಿಯ, ನಿಮ್ಮ ಮಾರುಕಟ್ಟೆಯ ಎಲ್ಲದರ ಜೊತೆನೂ ಇದನ್ನು ಸಮೀಕರಿಸ್ಕೊತಾ ನೀವು ಹೋಗ್ತಾ ಹೋಗ್ಬೋದು. ಇದು ನಿಮ್ಮೂರಲ್ಲೇ ನಡೆದಂಥ ನಿಮ್ಮ ಮನೆಯ ಕತೆ, ನಿಮ್ಮ ಶಾಲೆಯ ಕತೆ, ನಿಮ್ಮ ಮೇಷ್ಟ್ರ ಕತೆ ಅಂತ ಹೇಳ್ಬಿಟ್ಟು ಅನ್ಸೋದಕ್ಕೂ ಕೂಡ ಶುರುವಾಗುತ್ತೆ. ಅನ್ನೋದಾದರೆ ಇವರು ಎಷ್ಟು ಸಾಮಾನ್ಯೀಕರಿಸಿ ತಮ್ಮ ಅನುಭವಗಳನ್ನು ತುಂಬ ರಸವತ್ತಾಗಿ ಹೇಳ್ಕೊಂಡಿದ್ದಾರೆ ಈ ಕಥೆಗಳಲ್ಲಿ ಅನ್ನೋಂಥದ್ದು ನಮ್ಮೆಲ್ಲರಿಗೂ ಅರಿವಿಗೆ ಬರುತ್ತೆ. ಈಗಿನ ಕಾಲದ ಮಕ್ಕಳು ಯಾವ ಬಾಲ್ಯವನ್ನು ಮಿಸ್ ಮಾಡಿಕೊಳ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಾಗಬೇಕು ಅಂತಂದರೆ ಈ ಕಥಾ ಸಂಕಲನ ಓದಿದರೆ ಸಾಕು, ಅದು ನಿಮಗೆ ಸುಲಭವಾಗಿ ವೇದ್ಯವಾಗುತ್ತದೆ. ಒಳ್ಳೆಯ ಓದು ನಿಮ್ಮದಾಗಲಿ. ನಮಸ್ಕಾರ.